ಇವತ್ತು ಟ್ಯಾಲೆಂಟೆಡ್ಸು ಅವ್ರ ಟ್ಯಾಲೆಂಟ್ಸ್ನ ಸೋಷಿಯಲ್ ಮೀಡಿಯಲ್ಲಿ ಹಾಕ್ತಾರೆ, ಎಲ್ಲೋ ರೀಲ್ಸ್ ಮಾಡಿ ಹಾಕ್ತಾರೆ. ಅಲ್ಲಿ ನಮಗೆ ಸೆಲೆಕ್ಷನ್ ಈಸಿ ಆಗುತ್ತೆ. ಆವಾಗ ನಮ್ಗೆ ಹಂಗಲ್ಲ. ಫೋಟೋಗಳು ಹಿಡ್ಕೋತಾ ಇದ್ವಿ. ಆ ಫೋಟೋ ನಿಮ್ಗೆ ಗೊತ್ತಾ ರೀಲ್ಸು, ಅದರಲ್ಲಿ ರೀಲ್ ಯಾವಾಗ ಜೊತೆಲಿ ಇಟ್ಕೋತಾ ಇದ್ವಿ, ಫೋಟೋ ಇಟ್ಕೋತಾ ಇದ್ವಿ. ಆ ಫೋಟೋನ ಬೆಳಿಗ್ಗೆನೇ ಹೋಗೋದು, ಪ್ರೊಡಕ್ಷನ್ ಮ್ಯಾನೇಜರ್ಗೆ ಕೊಡೋದು, ಇನ್ಯಾರೋ ಡೈರೆಕ್ಟರ್ಗೆ ಕೊಡೋದು. ಅದು ಖಾಲಿ ಆಗಿದ ತಕ್ಷಣ ತಿರ್ಗಾ ನಮ್ಮ ಹತ್ರ ದುಡ್ಡು ಇರ್ತಾ ಇರಲಿಲ್ಲ. ತಿರ್ಗಾ ಹೋಗಿ ಪ್ರಿಂಟ್ ಹಾಕ್ಸೋಕ್ಕೆ ಎಷ್ಟೋ ದಿವಸ ಆಗೋದು, ಇನ್ನೊಂದು 2-3 ದಿವಸ, ವಾರ ಆಗೋದು. ಅವಾಗ ತಿರ್ಗಾ ಹೋಗಿ ಆ ನಂಬರ್ ಹೇಳಿ ಸರ್ ಅದನ್ನು ಪ್ರಿಂಟ್ ಹಾಕ್ಕೊಡಿ, ತಿರ್ಗಾ ಅದನ್ನು ಒಳಗಡೆ ಇಟ್ಕೊಂಡು ಅವಾಗ 2-3 ಕಾಪಿ ಇಟ್ಕೊಂಡು ಅದನ್ನೆಲ್ಲ ಕೊಡ್ತಾ ಬಂದು ಅವಕಾಶ ಕೇಳಿ ಶೂಟಿಂಗ್ ನಡೆಯೋ ಜಾಗದಲ್ಲಿ ನಿಂತು, ಆಮೇಲೆ ಅವ್ರು ಸೈಡಿಗೆ ಬಂದಾಗೆಲ್ಲ ಆಯ್ತು ಅಂತೆಲ್ಲ ಬಂದು ಎಲ್ಲರೂ ಅಣ್ಣ ಅಪ್ಪ ಅಂತ ಬೇಳಾಡಿ ಹೆಂಗೆಂಗೋ ಗಿಟ್ಟಿಸ್ಕೊಂಡು ಅದು ಬಂದ್ಬಿಟ್ಟೆ. ಹಂಗೆ ನನಗೆ ಯಾರೋ ಟ್ಯಾಲೆಂಟೆಡ್ಸ್ನ ನೋಡಿದಾಗ ಎಲ್ಲದಕ್ಕಿಂತ ಹೆಚ್ಚಾಗಿ ತೀರಾ ಬಡತನದಿಂದ ಬಂದು ನಿಂತ್ಕೋತವೆ. ಆದರೆ ಅವ್ರಿಗೆ ಆಸೆ ಇರುತ್ತೆ ನಾನೇನೋ ಆಗಬೇಕು ಅಂತ. ಅಂಥವ್ರು ನನ್ನ ಕಣ್ಣಿಗೆ ಬಿದ್ದರೆ ನಾನು ಬಿಡಲ್ಲ, ಯಾವ ಕಾರಣಕ್ಕೂ ಬಿಡಲ್ಲ. ಹೆಂಗಾನ ಮಾಡಿ ಅವ್ರಿಗೊಂದು ಪ್ರಯತ್ನ ಪಟ್ಟು ಒಂದು ಅವಕಾಶ ಕೊಡೋಕ್ಕೆ ಯೋಚನೆ ಮಾಡ್ತೀನಿ.